ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಪತ್ರಿಕಾಗೋಷ್ಠಿ. ಬ್ಯೂರೋ ರಿಪೋರ್ಟ್ ಮೊಹಮ್ಮದ್ ರಫಿ, ಕರ್ನಾಟಕ ಪವರ್ ಟಿವಿ, ವಿಜಯನಗರ ಜಿಲ್ಲೆ. ಈ ವರ್ಷದ 24-25ರ ಬಜೆಟ್ ಪೂರ್ಣ ಬಜೆಟ್ ಪಾಸ್ ಆಗಿತ್ತು. ಹಾಗಾಗಿ ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ನಡೆಯಲ್ಲ, ಸಬ್ಜೆಕ್ಟ್ ವೈಸ್ ಚರ್ಚೆ ಆಗಲ್ಲ, ಇಲಾಖೆ ವೈಸ್. ಈ ಸಾರಿ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು. ರಾಜ್ಯದ ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಭಾರತೀಯ ಜನತಾ ಪಕ್ಷದವರು ಮತ್ತು JDSನವರು ಜಂಟಿಯಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ. ಅದನ್ನು 60 ಅಡಿನಲ್ಲಿ ಪ್ರಸ್ತಾಪ ಮಾಡಿರೋದನ್ನು ನಿಯಮ 69ಕ್ಕೆ ಕನ್ವರ್ಟ್ ಮಾಡಿ ಸ್ಪೀಕರ್ ಅವರು ಚರ್ಚೆಗೆ ಅವಕಾಶ ಮಾಡಿಕೊಟ್ರು. ನಾವೇನು ಚರ್ಚೆಗೆ ವಿರೋಧ ಮಾಡಲಿಲ್ಲ, ಚರ್ಚೆ ಮಾಡ್ರಿ ಅಂತ ಹೇಳೋದು. ಸೋಮವಾರ, ಮಂಗಳವಾರ, ಗುರುವಾರದ ಮಧ್ಯಾಹ್ನದವರೆಗೂ ಚರ್ಚೆ ಮಾಡಿದ್ರು, ಸುದೀರ್ಘವಾಗಿ. ಲೀಡರ್ ಆಫ್ ದಿ ಅಪೋಸಿಷನ್ ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು. ಒಟ್ಟು 69 ಅಡಿನಲ್ಲಿ, ನಿಯಮ 69 ಅಡಿನಲ್ಲಿ 7 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರವನ್ನು, ತುರ್ತು ವಿಚಾರವನ್ನು, ಈಗ ರೀಸೆಂಟ್ ಅಕರಿಂಗ್ ಆಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದವರಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ, ರೈಸ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅಷ್ಟೇ ಹಕ್ಕು ಸರ್ಕಾರಕ್ಕೂ ಕೂಡ ಸರ್ಕಾರದ ನಿಲುವನ್ನು ಹೇಳ್ತಕ್ಕಂಥ ಹಕ್ಕಿದೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ. ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದಾಗ ಸರ್ಕಾರ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ. ನಾನು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಸಚಿವ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನು ಆ ಇಲಾಖೆಯ ಮಂತ್ರಿಯಾಗಿದ್ದೀನಿ. ನನ್ನ ಕೈಗಳಿಗೆ ಬರ್ತಿದ್ದ ಪೋರ್ಟ್ಫೋಲಿಯೋ ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನೇ ಅದನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಅವರು ಎತ್ತದಂಥ ಪ್ರಶ್ನೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಅಕ್ರಮ, ನಾವು ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ. ನಾವು ಕೂಡ ಅಕ್ರಮ ಆಗಿದೆ ಅಂತಲೇ ಹೇಳೋದು. ಅಕ್ರಮ ಯಾರು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಬ್ರಾಂಚ್ನಲ್ಲಿ ಇಡುತ್ತಿದ್ದರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಅದರಲ್ಲಿ ಇಡ್ತಿದ್ರು. ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನೆಲ್ಲ ನಿಭಾಯಿಸೋರು, ಅದನ್ನು ಜವಾಬ್ದಾರಿ ಮಾಡೋರು. ಯಾಕಂದರೆ ಯಾರು ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಇರ್ತಲ್ಲ ಅವ್ರ ಜವಾಬ್ದಾರಿ. ಡ್ರಾಯಿಂಗ್
ಆ್ಯಂಡ್ ಡಿಸ್ಪರ್ಸಿಂಗ್ ಅಧಿಕಾರಿ ಇರ್ತಾನೆ, ಅವನ ಜವಾಬ್ದಾರಿ. ಸಾಮಾನ್ಯವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಇದನ್ನಲ್ಲ, ವ್ಯವಸ್ಥಾಪಕ ನಿರ್ದೇಶಕ, ಅವನ ಜವಾಬ್ದಾರಿ. ಯಾಕಂದರೆ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು ಅವನ ಮೇಲೆ. ಹಣಕಾಸಿನ ವ್ಯವಹಾರ ಇರ್ಬೋದು, ಬಿಕಾಸ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್ of any corporation or the board. Minister policy making ashtene. Of course, minister is answerable to the legislature and to the people of Karnataka. But MD will be the executive head. Al president ಆದವನು ಕೂಡ executive head ಅಲ್ಲ. ಪ್ರೆಸಿಡೆಂಟ್ ಆದವನು ಪ್ರಿಸೈಡ್ ಮಾಡ್ತಾನೆ ಅಷ್ಟೇ ಮೀಟಿಂಗ್ಗಳಲ್ಲಿ. ನಾವು ಬಸವನಗೌಡ ದದ್ದಲ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ. ನಾಗೇಂದ್ರ ಅವರು ಕನ್ಸರ್ನ್ ಮಿನಿಸ್ಟರ್ ಆಗಿದ್ದರು. ಬಳ್ಳಾರಿ ರೂರಲ್ ಶಾಸಕ ನಾಗೇಂದ್ರ ಅವರು ಅದರ ಮಂತ್ರಿಯಾಗಿದ್ದರು. ಆ ಕಾಲದಲ್ಲಿ ಅಕ್ರಮ ನಡೆದಿದೆ ಅಂತ ಒಂದು ವಸಂತನಗರ ಬ್ರಾಂಚ್ನಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಶೋಭನಾ ಅಂತೇಳಿ ಮ್ಯಾನೇಜರು, ಶ್ರೀಮತಿ ಶೋಭನಾ ಅಂತೇಳಿ ಮ್ಯಾನೇಜರು, ಅಲ್ಲಿಂದ MD ರೋಡ್ನಲ್ಲಿರ್ತಕ್ಕಂಥ ಬ್ಯಾಂಕು, ಅದೇ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮ ಅಧೀನದಲ್ಲಿ ಬರಲ್ಲ. ಇಟ್ಸ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್. ಆ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಇಲ್ಲಿದ್ದಂಥ ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ವಸಂತನಗರದಲ್ಲಿ ಇದ್ದಂಥ ಹಣನ MG ರೋಡ್ನಲ್ಲಿರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ 187 ಕೋಟಿ 33 ಲಕ್ಷ ಎಲ್ಲ ಬ್ಯಾಂಕಿನಲ್ಲಿ, ವಸಂತನಗರ ಬ್ಯಾಂಕ್ನಲ್ಲಿ ಇದ್ದದ್ದು, ಮತ್ತೆ ಓಡಿ ತಗೊಂಡಿದ್ದದು, ಖಜಾನೆಯಲ್ಲಿದ್ದಂಥ 43 ಕೋಟಿ 33 ಲಕ್ಷ ಇದ್ದದ್ದು, ಅದನ್ನು ಎಲ್ಲ ಸೇರಿ 187 ಕೋಟಿ 33 ಲಕ್ಷ, 137 ಕೋಟಿ ಎಲ್ಲ 187 ಕೋಟಿ 33 ಲಕ್ಷ ಒಟ್ಟು. MG ರೋಡ್ನಲ್ಲಿರ್ತಕ್ಕಂಥ ಬ್ರಾಂಚಿನ 3 ಜನ ಅಧಿಕಾರಿಗಳು ಪ್ರಮುಖವಾಗಿದ್ದಾರೆ. ಒಂದು ಚೀಫ್ ಮ್ಯಾನೇಜರ್ ಸುಚಿಸ್ಮಿತಾ ರಾಹುಲ್, ಸಿ ಇಸ್ ದಿ ದೀಪಾ ಡಿ, ಅವರು ಡೆಪ್ಟಿ ಮ್ಯಾನೇಜರ್. ಆಮೇಲೆ ಕೃಷ್ಣಮೂರ್ತಿ ಅನ್ನೋರು ಕ್ರೆಡಿಟ್ ಆಫೀಸರ್. ಅಶೋಕ್ ಅವರು ಇವರು ಪ್ರಸ್ತಾಪನೆ ಮಾಡಿಲ್ಲ. ಈಗ ಒಂದು ಬ್ರಾಂಚ್ನಿಂದ ಇನ್ನೊಂದು ಬ್ರಾಂಚ್ಗೆ ಹಣ ವರ್ಗಾವಣೆ ಆದರೆ ಯಾಕೆ ವರ್ಗಾವಣೆ ಆಯಿತು ಏನು ಅಂತೆಲ್ಲ ಕೇಳಬೇಕಲ್ವ? ಯಾಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ ಅನ್ನೋದು ಕೇಳಬೇಕಲ್ಲ, ನಂಬರ್ 1. ನಂಬರ್ 2,
187 ಕೋಟಿ 33 ಲಕ್ಷದಲ್ಲಿ 89 ಕೋಟಿ 63 ಲಕ್ಷ ಸುಮಾರು 18 ಅಕೌಂಟ್ಗಳಿಗೆ ತೆಲಂಗಾಣಕ್ಕೂ ಹೈದರಾಬಾದ್ಗೂ ಹೋಗುತ್ತೆ. ಇವರು ಗೊತ್ತಿಲ್ಲದೆ ಸುಮ್ಮನೆ ಬೇರೆ ರಾಜ್ಯಕ್ಕೆ ಹೋದ್ರು ಸುಮ್ಮನೆ ಇದ್ಬಿಡೋದ ಇವ್ರದ್ದೇನು ಜವಾಬ್ದಾರಿ ಇಲ್ವಾ? ವೆರಿಫೈ ಮಾಡಬೇಕಲ್ಲ. 187 ಕೋಟಿ 33 ಲಕ್ಷ ಅಲ್ಲಿ ಜಮಾ ಆಗುತ್ತೆ. ಅದರೊಳಗಡೆ 89 ಕೋಟಿ 63 ಲಕ್ಷ ಬೇರೆ ಬೇರೆ ಅಕೌಂಟ್ಸ್ಗೆ 18 ಅಕೌಂಟ್ಗಳಿಗೆ ಹೋಗುತ್ತೆ. ಅಲ್ಲಿಂದ 199 ಬೇರೆ ಅಡಿಷನಲ್ ಅಕೌಂಟ್ಗಳಿಗೆ ಹೋಗುತ್ತೆ. ಒಟ್ಟು 217 ಅಕೌಂಟ್ಗಳಿಗೆ ಹೋಗುತ್ತೆ. ಅಲ್ಲಿ ರತ್ನಾಕರ ಬ್ಯಾಂಕ್ ಲಿಮಿಟೆಡ್, ಫಸ್ಟ್ ಫೈನಾನ್ಸ್ ಬ್ಯಾಂಕ್, ಅದು ಕೋಆಪರೇಟಿವ್ ಬ್ಯಾಂಕ್. ಐ ಆಮ್ ಆನ್ ರೆಕಾರ್ಡ್. ನಾಗೇಂದ್ರ ಬಂದು ಈ ತರ ಹೇಳಿದ್ರು. ನಾನು ಕೇಳಿದೆ ಪರಿಪರಿಯಾಗಿ, ಏನು ಹೇಳ್ಬಿಡಪ್ಪ ಸತ್ಯ ಹೇಳ್ಬಿಡು ಅಂತ ಕೇಳಿದೆ. ಅವರು ನಾನು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದೆ. ಸರ್, ನೀವು ಆನ್ ದ ಫ್ಲೋರ್ ಆಫ್ ದಿ ಹೌಸ್ ನೀವು ಇದನ್ನೆಲ್ಲ ಕ್ಲಾರಿಫೈ ಮಾಡಿದ ಮೇಲೂ ಕೂಡ ಪ್ರತಿಭಟನೆ ಕಂಟಿನ್ಯೂ ಮಾಡಿದ್ರು ಬಿಜೆಪಿ ಅವರು. ಇದನ್ನೆಲ್ಲ ಕ್ಲಾರಿಫೈ ಮಾಡಿದ ಮೇಲೂ ಕೂಡ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಿದ್ರು. ಸೋಮವಾರ ಮತ್ತೆ ಇದೇ ಪ್ರತಿಭಟನೆ ಮುಂದುವರಿಸಿ ನಿಮ್ಮ ರೆಸಿಗ್ನೇಷನ್ ಅನ್ನ ಮತ್ತೆ ಕೇಳ್ತೀವಿ ಅಂತಿದ್ದಾರೆ. ಯಾರು? ಬಿಜೆಪಿ ಅವರು. ಮಾಡ್ಲಿ ಪಾಪ, ವಿರೋಧ ಪಕ್ಷದವ್ರು ಏನ್ ಮಾಡ್ತಾರೆ ಅನ್ನೋದು ಐ ಆಮ್ ನಾಟ್ ಬಾದರ್ಡ್ ಅಲ್ವಾ? ಅವ್ರು ಏನ್ ಮಾಡ್ತಾರೆ ವಿರೋಧ ಪಕ್ಷದವ್ರು, ನಾಳೆ ಸೋಮವಾರ ಏನ್ ಮಾಡ್ತಾರೆ, ಮಂಗಳವಾರ ಏನ್ ಮಾಡ್ತಾರೆ, ಬುಧವಾರ ಏನ್ ಮಾಡ್ತಾರೆ. ನಾವು ಈ ರಾಜ್ಯದ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕಿರೋದು. ದಲಿತರ ಪರವಾಗಿದ್ದೀವಿ, ನಮ್ಮ ಸರ್ಕಾರ ಹಿಂದುಳಿದವ್ರ ಪರವಾಗಿದ್ದೀವಿ, ಬಡವರ ಪರವಾಗಿದ್ದೀವಿ, ಮಹಿಳೆಯರ ಪರವಾಗಿದ್ದೀವಿ, ಅಲ್ಪಸಂಖ್ಯಾತರ ಪರವಾಗಿದ್ದೀವಿ. ನಮ್ಮ ಸರ್ಕಾರ ಈ ವರ್ಗದ ಪರವಾಗಿ ನಾವೆಲ್ಲ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಲ್ಲಿ ಈ ವರ್ಗದ ಜನರಿಗೋಸ್ಕರ. SC ST ಆಕ್ಟ್ ಮಾಡಿರ್ತಕ್ಕಂಥದ್ದು ಈ ಜನರ ವರ್ಗಕ್ಕೋಸ್ಕರನೇ. ಅವರು ಬಿಜೆಪಿಯವರು ಎಲ್ಲಿ ಮಾಡಿದರು? SC ST ಕಾನೂನು ಮಾಡಿದಾರ? ಎಲ್ಲರೂ ಕೇಂದ್ರದಲ್ಲಿ ಮಾಡಿದಾರ ಅಥವಾ ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ? ನಾವು ಅವ್ರ ಪರ ಇದ್ದೀವಿ. ವಿ ಆರ್ ನಾಟ್ ಎಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಶೆಡ್ಯೂಲ್ ಕಾಸ್ಟ್. ವಿ ಆರ್ ಹಿಯರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟಿ, ಶೆಡ್ಯೂಲ್ ಕಾಸ್ಟ್ and all poor people of all communities. ನಮ್ಮ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರಿಗೂ ಇದ್ದಾವೆ. ಅವ್ರು ಮಾಡ್ತಿದ್ದೆ ಸುಮ್ಮನೆ ಆರೋಪಗಳು ಮಾಡಿದ್ರೆ. ಆಮೇಲೆ ಕೊನೆಯಲ್ಲಿ ಒಂದು ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಳಪ್ಪ, ಆಮೇಲೆ ಕೇಳಬೇಕಾಳೆ. ಕೇಂದ್ರ ಸರ್ಕಾರ, ಸೆಂಟ್ರಲ್ ಬಿಜೆಪಿ ಲೀಡರ್ಸ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವುದು, ಮತಗೊಳಿಸುವುದು ಸಂಚಯ ನೋ, ಅವರೆಲ್ಲ ಈಗ ಇವನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಅಗರ್ವಾಲ್ನ ಚೀಫ್ ಮಿನಿಸ್ಟರ್ ಆಗಿದ್ದವರು. ಅವ್ನು ಸುರೇನ್ ಯಾರಕ್ಕೆ ಅರೆಸ್ಟ್ ಮಾಡಿದ್ರು? ಹೇಮಂತ್ ಸುರೇನ್, ಅರವಿಂದ್ ಕೇಜ್ರಿವಾಲ ಹೋಯ್ತು. ಓಲಿ ಬಿಜೆಪಿ ಚೀಫ್ ಮಿನಿಸ್ಟರ್ ಆಗಿರೋ ಯಾರನ್ನಾರು ಒಬ್ಬರನ್ನ ಅರೆಸ್ಟ್ ಮಾಡಿರೋದು ತೋರಿಸ್ಲು. ಯಾವನಾರು ಒಬ್ಬ ಮಿನಿಸ್ಟರ್, ಒಬ್ಬ MLA, ಒಬ್ಬ MP ಅರೆಸ್ಟ್ ಮಾಡಿರೋದು ತೋರಿಸ್ಲು. ಅದೇ ನಿನ್ನೆ ಸಚಿವರು ಕೂಡ ಇದನ್ನೇ ಹೇಳಿದ್ರು. ಕಳೆದ 10 ವರ್ಷದಲ್ಲಿ 95% ವಿಪಕ್ಷ ನಾಯಕರುಗಳ ಮೇಲೆ ಕೇಸುಗಳು ದಾಖಲು ಮಾಡಿದ್ದಾರೆ ಇಡಿ ಅವರು. ಇದನ್ನ ಕ್ವಶನ್ ಮಾಡಿ ನಾವು ಲೀಗಲ್ ಫೈಟ್ ಮಾಡ್ತೀವಿ ಅಂತ. ಇದಕ್ಕೆ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಇದೆಯಾ? ನೀವು ಕೂಡ ಇದಕ್ಕೆ ಧ್ವನಿಗೂಡಿಸ್ತೀರಾ ಲೀಗಲ್ ಫೈಟ್ ಮಾಡೋದು ಇಡಿ? ನಾವು ಕಾನೂನು ವಿರುದ್ಧವಾಗಿ ಯಾರು ಮಾಡಿದ್ರು ಅವ್ರ ವಿರುದ್ಧ ಮಾಡ್ತೀವಿ. ಕಾನೂನು ರೀತಿ ಯಾರು ಮಾಡಲ್ಲ ಅವ್ರ ಮೇಲೆಲ್ಲ ಫೈಟ್ ಮಾಡ್ತೀವಿ. ಯಾಕೆ ಅವ್ರು ಹೇಳ್ದಾಗೆಲ್ಲ ಕೇಳಕ್ಕೆ
ಸಿದ್ದರಾಮಯ್ಯನೇ ರಾಜೀನಾಮೆ ಕೊಡಬೇಕು ಅಂತಾರೆ. ಸಿದ್ದರಾಮಯ್ಯನ ಪಾತ್ರ ಏನು ಇಲ್ಲವರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಪಾತ್ರ ಇಲ್ಲವರು, ಸಿದ್ದರಾಮಯ್ಯ ಸದ್ಯ ಅದಕ್ಕೆ ಹೇಳಿದೆ ನನಗೆ. ನೋ, ಐ ಡೋಂಟ್ ವಾಂಟ್ ಟು ಬ್ರೀಫ್ ಇನ್ ಇಂಗ್ಲಿಷ್. ಇಫ್ ಯು ಡು ನಾಟ್ ನೋ ಕನ್ನಡ ಪ್ಲೀಸ್. ಅಲ್ಲ ನಾವು ಬರ್ದಾಯ್ತು ಆದ್ರೂ ಒಂಚೂರು ಲೈವಲ್ಲಿ ಇದೆ ಅವ್ರ ಹತ್ರ ಹಿಂದ್ಗಡೆ ಕೂತಿರೋರ ಹತ್ರ ಟ್ರಾನ್ಸ್ಲೇಟ್ ಮಾಡಿಸ್ಕೊಳ್ಳಿ. ನಾವೆಲ್ಲ ಬರ್ದಾಯ್ತು ಸರ್. ಘೋಷಣೆ ಏನು ಅಂತ, ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಲ್ಲ ಚಂದ್ರಶೇಖರ್ ಪಿ, ಆತ್ಮಹತ್ಯೆ ಮಾಡ್ಕೊಂಡವನಲ್ಲ, ಅವರ ಹೆಂಡತಿ ಕವಿತಾ, ಅವ್ರ ಮಕ್ಕಳಿಗೇನು ಎಜುಕೇಶನ್ ತೊಂದರೆ ಆಯ್ತದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಬಹಳ ಕಷ್ಟ ಆಗ್ತದೆ. ಅವಳು ಎಂಥದ್ದು ಆಪರೇಟರ್ ಆಗಿದ್ದಾಳೆ, ಡಾಟಾ ಆಪರೇಟರ್ ಆಗಿದ್ದಾಳೆ. ಅದಕ್ಕೋಸ್ಕರ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀವಿ. ಈಗ ನಿಮ್ಮೆದುರಿಗೆ ಘೋಷಣೆ ಮಾಡೋಣ ಅಂತ ಮಾಡಲಿಲ್ಲ. ಎಜುಕೇಶನ್ ಕೊಡ್ಸಕ್ಕೆ ಸರ್, ಈ ಹಗರಣ ಆದ್ಮೇಲೆ ಹೊಸ ಮೆಕ್ಯಾನಿಸಮ್ ಏನಾದ್ರು ಹಾಕಿದ್ದೀರಾ ಸರ್? ಈ ಥರದ್ದೇನೋ ಸರ್ಕಾರ ದುಡ್ಡು ಈ ತರ ಪೋಲ್ ಆಗಬಾರ್ದು ಅನ್ನೋದಕ್ಕೆ ಏನಾದ್ರು ನಾನು ಅದಕ್ಕೆ ಈಗ ಎಲ್ಲ ನಿಗಮಗಳಿಗೆಲ್ಲ ದುಡ್ಡು ಕೊಟ್ಟಿದ್ದೀವಲ್ಲ, ವಾಪಸ್ ತಗೊಳ್ಳಿ, ಅವೆಲ್ಲ ಮಾನಿಟರ್ ಮಾಡಿ ಅಂತ ಹೇಳಿ ಎಲ್ಲ ಟ್ರೆಜರಿಗೆ ವಾಪಸ್ ತಗೊಳ್ಳಿ, ಮಾನಿಟರ್ ಮಾಡಿ. ಸರ್, ಅದು 90 ಚಿಲ್ಲರೆ ಕೋಟಿ ವಾಪಸ್ ತಗೊಂಡ್ರು ಸರ್ ಯೂನಿಯನ್ ಬ್ಯಾಂಕ್ ಅಲ್ಲಿ. ಯಾವುದು ಇಲ್ಲ, ಅವ್ರ ಹತ್ರನೇ ಇದೆ. 102 ಕೋಟಿ ಇದೆ. ಇಲ್ಲ ಟ್ರೆಜರಿಗೆಲ್ಲ ತಗೋತೀವಿ ವಾಪಸ್ಸು, ಅವ್ರು ಕೇಳ್ದಾಗ ಕೊಡ್ತೀವಿ. ಅವರು ಎಲ್ಲ ಆಕ್ಷನ್ ಪ್ಲಾನ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೊಡ್ತೀವಿ. ಡ್ರಾಯಿಂಗ್ ಆಫೀಸರ್ಗೆ ಕೊಡ್ತೀವಿ. ಏನು ಹೇಳಪ್ಪ? There are senior ministers, ಯಾಕೆ ನಾನೇ ಕೊಡಲಿ? ಕ್ಯಾಬಿನೆಟ್ನಲ್ಲಿ ಏನು ಹೇಳ್ತೀನಿ ಅಂತಂದ್ರೆ, ಅಸೆಂಬ್ಲಿನಲ್ಲಿ ಸಮರ್ಪಕವಾಗಿ ಉತ್ತರ ಕೊಡಬೇಕು. ನೀವೆಲ್ಲ ಕೂತಿರಬೇಕು. ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಬೇಕು. ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡಬೇಕು. ಜಾಬ್ ರಿಸರ್ವೇಶನ್ ಬಗ್ಗೆ ಕೇಳ್ತಾ ಇದ್ದಾರೆ. ಅದು ಕೊನೆಯಲ್ಲಿ ಬಂದಿತ್ತು, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದಕ್ಕೋಸ್ಕರ ಇನ್ನೊಂದು ಸಾರಿ ಚರ್ಚೆ ಮಾಡೋಣ ಅಂತ ಹೇಳಿದ್ರು. It was the last subject. It was a last subject. So there was a controversy in that subject. There are two opinions. That is why I told the concerned minister and the public that it will be again discussed and take a decision in the cabinet. Sir, one very important development has happened, sir. Phone Pay ಅಂತ ಒಂದು ಸಂಸ್ಥೆ ಸರ್, ಈ ಡಿಜಿಟಲ್ ಕರೆನ್ಸಿ ಮಾಡ್ತಾರೆ, ಅದು ಬೆಂಗಳೂರು. ಈಗ ಈ ಕಾಂಟ್ರವರ್ಸಿ ಆಗಿದ್ರಿಂದ ಅವನೇನೋ ಟ್ವೀಟ್ ಮಾಡ್ಬಿಟ್ಟಿದ್ದಾನೆ. ಈಗ ಇಡೀ ಜನರೆಲ್ಲ ಅವನ ಮೇಲೆ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ, ಫೋನ್ ಪೇ ಡಿಲೀಟ್ ಮಾಡಿ. ಬ್ಯಾಡ್ ಪ್ರೆಸಿಡೆಂಟ್ ಸೆಟ್ ಆಗಿದೆ ಸರ್. ಅದು ನೋಡು, 25 ಲಕ್ಷ ನಾನು ಇಲ್ಲಿ ಅನೌನ್ಸ್ ಮಾಡೋದನ್ನ ಮಾಡಬಾರ್ದಾಗಿತ್ತು ಅಸೆಂಬ್ಲಿ ನಡೆಯುವಾಗ. ಸಾರಿ, ಕರೆಕ್ಟ್ ನಾ ಮರ್ತ್ಬಿಟ್ಟೆ. ಯಾರು ಅವರು ಹೇಳಿದ್ರು? ಥ್ಯಾಂಕ್ ಯು ವೆರಿ ಮಚ್. ನೀವು ಬರೆಯಕ್ಕೆ ಹೋಗ್ಬಿಡಿ, ನಾನು ಅಸೆಂಬ್ಲಿನ ಅನೌನ್ಸ್ ಮಾಡ್ತೀನಿ. ಇಲ್ಲ ಬೇಡ, ಡಿಲೀಟ್ ಮಾಡಿಬಿಡ್ರಿ. ಯಾಕಂದ್ರೆ ನಾಳೆ ಪ್ರಶ್ನೆ ಕೇಳ್ತಾರೆ, ನೀವು ಅಸೆಂಬ್ಲಿ ನಡೆಯುವಾಗ ಯಾಕೆ ಹೊರಗಡೆ ಅನೌನ್ಸ್ ಮಾಡಿದ್ರಿ? ಅದಕ್ಕೆ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಪ್ಲೀಸ್ ಡಿಲೀಟ್ ದಟ್ ವರ್ಡ್. ಬಿಜೆಪಿನವರು ಆ ರೀತಿ ಬಾರಿ ಮಾಡಿದ್ದಾರೆ ನಾನು ಅವ್ರ ತರನೇ ಮಾಡಕ್ ಹೋಗಲ್ಲ. ಐ ಆಮ್ ಸಿದ್ದರಾಮಯ್ಯ ಓನ್ಲಿ. ಸಾಹಿತ್ಯ ಪರಿಷತ್ ಲೋಗೋ ಬಿಡುಗಡೆ ಸಾಹಿತ್ಯ ಪರಿಷತ್ ಲೋಗೋ ಇಲ್ಲೇ ಬಿಡುಗಡೆ ಮಾಡಬೇಡ, ಪ್ರೆಸ್ ಇದಲ್ಲ.
ಇಲ್ಲ ಇಲ್ಲ ಅದಕ್ಕೆ ಇಲ್ಲ ಥ್ಯಾಂಕ್ ಯು. ಒಂದು ನಿಮಿಷ ಒಂದು ಲೋಗೋ ಏ ತಾಳಿ ಬಿಡುಗಡೆ ಒಂದೊಂದು ಲೋಗೋ ಬಿಡುಗಡೆ ಸಾಹಿತ್ಯ ಆಲ್ MLS ಎಲ್ಲ ಬಂದು ಅವ್ರನ್ನೂ ಕರ್ಕೊಂಡಪ್ಪ. ಸರ್ ನಮಸ್ತೆ ಸರ್. ಬನ್ನಿ ಸರ್. ಸಾಹಿತ್ಯ ಸಮ್ಮೇಳನದ ಬಗ್ಗೆ, ಮಂಡ್ಯದಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಒಂದು ಲೋಗೋ ಬಿಡುಗಡೆ ಮಾಡಿ. ಹಾಂ 20, 21, 22 ಡಿಸೆಂಬರ್. ಇವತ್ತು 118 ಆಗಿದೆ. ನಾಳೆ 120 ಆಗಿದೆ. ನೀರು KRS 120 ಬೆಳಿಗ್ಗೆ ಹೊತ್ತು ಆಗುತ್ತೆ. 50,000 ಸಿಕ್ಸ್ ಗೊತ್ತಾಗುತ್ತೆ. ನಾಳೆಯಿಂದನೇ ಒಂದು ಸ್ವಲ್ಪ ಹೊರಗಡೆ ಬರಬೇಕಾಗುತ್ತೆ. ನಾಳೆಯಿಂದನೇ ಒಂದಾಗುತ್ತೆ. ನೆಕ್ಸ್ಟ್ 27ಕಂತೂ ಪೂಜೆ ಮಾಡಬೇಕು. ಸ್ವಲ್ಪ ಇಲ್ಲ ಒಂಚೂರು ಚೇರ್ ಕೇಳಿ ಸೇರಿ ಹೇಳ್ಕೊಳ್ಳಯ್ಯ. ಸರಿ ನೋಡಿ. ಹಾಂ ಇಲ್ಲ ಇಲ್ಲ ಕೆಳಗಡೆ ಸ್ವಲ್ಪ ಕೆಳಗಡೆ. ಹಾಂ ಹಾಂ ಓಕೆ, ಥ್ಯಾಂಕ್ ಯು. ಓಕೆ ಜೋಶಿ, ಚೆನ್ನಾಗಾಗಲಿ. ಎಸ್ ಸರ್. ಸಾಹಿತ್ಯ ಸಮ್ಮೇಳನ ಖಂಡಿತವಾಗಿಯೂ ಸರ್.